ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಈಗ ನೀವು ತಮ್ನೈಲಲ್ಲಿ ನೋಡಿದಂಗೆ ನಾವು ಇವತ್ತು ಹೈದ್ರಾಬಾದ್ಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ರೋಹಿತ್ ಇಬ್ಬರು ಹೋಗ್ತಾಯಿದ್ದೀರಿ. ಸೊ ಅಲ್ಲೋಗಿ ಒನ್ ಡೇ ಸ್ಟೇ ಆಗಿ ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಈಗ ಟೈಮ್ ಅರೌಂಡ್ 3:20 ಆಗಿದೆ. ಸೊ 4 o'clock ಹಂಗೆ ಇಲ್ಲಿ ಬೆಂಗಳೂರು ಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಇದೆ. ಸೊ ಈಗ ಹೋಗಿ ಅವ್ರ ಮನೆ ಹತ್ರ ಅವ್ರನ್ನ ಪಿಕ್ ಮಾಡಿಕೊಂಡು 2 ಸಪ್ರೇಟ್ ಬೈಕ್ಸಲ್ಲಿ ಹೋಗ್ತಾಯಿದ್ದೀರಿ. ಬಟ್ ಆದಷ್ಟು ಬೇಗ ಹೋಗೋಣ, ಬಿಸಿಲಿದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬಿಸಿಲಲ್ಲಿ ಬರ್ಸೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀರಿ. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ಯಾಕಾಗಿದೆ. ಜಸ್ಟ್ ಹೋಗಿ ಈಗ ಗಾಡಿಗೆ ಎಲ್ಲಿ ಲಗೇಜ್ ಇಕ್ಬೇಕಷ್ಟೇ. ಒಂದು ದಿನ ಪ್ಯಾಕ್ ಇರೋದ್ರಿಂದ ಅಷ್ಟೊಂದು ಲಗೇಜ್ ಏನು ತೊಗೊಂಡಿಲ್ಲ. ಜಸ್ಟ್ ಒಂದು 2 pairs ಬಟ್ಟೆ ತೊಗೊಂಡಿದ್ದೀನಿ. ಓಕೆ, ನಿಮಗೆ ದಾರಿಯಲ್ಲಿ ಸಿಗ್ತೀನಿ. ಹೋಗಿ ಫ್ರೆಂಡ್ನ ಪಿಕ್ ಮಾಡಿದ್ದಾಯಿತು. ಈಗ ಸದ್ಯಕ್ಕೆ ಹೋಗ್ತಾಯಿದ್ದೀರಿ. ಕ್ವೀನ್ಸ್ ರೋಡ್ ಹತ್ರ ಇದ್ದೀರಿ. ಮ್ಯಾಪ್ ಸಿಟಿ ಒಳಗಡೆಯಿಂದ ತೋರಿಸ್ತಿತ್ತು. ಮೋಸ್ಟ್ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ಈ ಕಡೆ ಬಂದರೆ. ಟ್ರಾಫಿಕ್ ಏನೋ ಕಮ್ಮಿನೇ ಇದೆ, ರೋಡೆಲ್ಲ ಕಿತ್ತೋಗಿದೆ. ಇಷ್ಟೊತ್ತಿಗೆಲ್ಲ ಹೊಸಕೋಟೆ ಟೋಲ್ ದಾಟಿರೋಣ ಅಂತ ಅಂದ್ಕೊಂಡಿದ್ವಿ. 4:40 ಆಯ್ತು, ಇನ್ನೂ ಸಿಟಿ ಒಳಗಡೆ ಇದ್ದೀರಿ. ಬಾಗೇಪಲ್ಲಿ ದಾಟಿ ಸ್ವಲ್ಪ ಮುಂದೆ ಬಂದು ಕಿಯಾ ಪ್ಲ್ಯಾಂಟ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮುಂದೆ ಹೋಗ್ತಾಯಿದ್ದೀರಿ. ಸೊ ಇನ್ನೂ ಮ್ಯಾಪಲ್ಲಿ 7 hours ತೋರಿಸ್ತಿದೆ. ಅಪ್ರಾಕ್ಸಿಮೇಟಾಗಿ 420 kilometers ಇದೆ. ಒಂದು 4 o'clock ಅರೌಂಡ್ ರೀಚ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ನೋಡಬೇಕು. ನೈಟೆಲ್ಲ ಎಕ್ಸೈಟ್ಮೆಂಟಲ್ಲಿ ನಿದ್ದೆನೇ ಬಂದಿಲ್ಲ. ಸೊ ನೈಟೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಆದಷ್ಟು ಬೇಗ ಬಿಡೋಣ ಅಂತ 3:15 ಮನೆ ಬಿಡೋದಕ್ಕೆ ಪ್ಲ್ಯಾನ್ ಮಾಡಿ 3:20 ಅರೌಂಡ್ ಬಿಟ್ಟಿದ್ದು ಮನೆ. ಆ್ಯಕ್ಚುಲಿ ಹೈದ್ರಾಬಾದಿಗೆ ಬರೋದು ಪ್ಲ್ಯಾನಲ್ಲೇ ಇರಲಿಲ್ಲ. ಲಾಸ್ಟ್ ವೀಕ್ ಒಂದು ಮದುವೆಗೆ ಮಂಗ್ಳೂರಿಗೆ ಹೋಗಬೇಕಿತ್ತು. ಅದು ಕ್ಯಾನ್ಸಲ್ ಆಯಿತು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಈ ಹೈದ್ರಾಬಾದಿಗೆ, ಲೈಕ್ ಆ್ಯಕ್ಚುಲಿ ಫ್ರೆಂಡು ಹೈದ್ರಾಬಾದಲ್ಲಿ ಜಾಬ್ ಆಗಿತ್ತು. ಸೊ ಅವನು ಸ್ವಲ್ಪ ದಿನ ಅಲ್ಲಿ ಶಿಫ್ಟ್ ಆಗ್ತಿದ್ದ. ಅವನೊಬ್ಬನೇ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು, ಸರಿ ಹೆಂಗಿದ್ರು ಗಾಡಿಯಲ್ಲಿ ಹೋಗ್ತಾನೆ ಅಂದ್ಬಿಟ್ಟು ಕಂಪ್ನಿ ಕೊಡೋದಕ್ಕೆ ಅಂತ ನಾನು ಜೊತೆಲಿ ಹೋಗ್ತಾಯಿದ್ದೀನಿ. ಅವನು ಇಬ್ಬರು ಹೋಗೋಣ ಅಂದರೆ ಗಾಡಿಯಲ್ಲಿ ಹೋಗೋಣ ಅಂತ ಹೇಳ್ದ. ಸೊ ಈಗ ಅಲ್ಲಿ ಹೈದ್ರಾಬಾದ್ಗೆ ಹೋಗ್ತಿರೋ ಮೈನ್ ಪರ್ಪಸ್ ಬಂದ್ಬಿಟ್ಟು ಅವನ ಸ್ಟೇಗೆ ಒಂದು ಸೆಟಪ್ ಮಾಡಿ, ಆದರೆ ಒಂದು ಪಿ ಜಿ ಹುಡುಕಿ, ಗ್ಯಾಪಲ್ಲಿ ಟೈಮ್ ಸಿಕ್ಕಿದ್ರೆ ರಂಜಾನ್ ಬೇರೆ ಅಲ್ವಾ. ಸೊ ಚಾರ್ಮಿನಾರ್ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಫುಡ್ ವ್ಲಾಗ್ಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ಇವಾಗವರೆಗೂ ರೋಡ್ ಚೆನ್ನಾಗೇ ಇತ್ತು, ರೋಡ್ ಏನೂ ಪ್ರಾಬ್ಲಮ್ ಆಗಿಲ್ಲ ಇಲ್ಲಿವರೆಗೂ. ರೋಡೆಲ್ಲ ಹೊಸದೇ ಹಾಕಿದ್ದಾರೆ, ಆರಾಮಾಗಿ 100-120 ಕ್ರೂಸ್ ಮಾಡ್ಬೋದು. ಬಟ್ ನಾವು ಸ್ವಲ್ಪ ಬೇಗ ಬಿಟ್ಟಿದ್ದರಿಂದ ಫುಲ್ಲು ಚಳಿ ಇತ್ತು. ಎಷ್ಟು ಚಳಿ ಇತ್ತಂದರೆ ಬಾಡಿ ಒಂದೇ ಪೊಸಿಷನಲ್ಲಿ ಫ್ರೀಸ್ ಆಗಿಬಿಟ್ಟಿತ್ತು. ಹಂಗಿಂಗೆ ಅಲ್ಲಾಡ್ಸಿದ್ರು ಏನೋ ಒಂಥರ ಫೀಲ್ ಆಗ್ತಿತ್ತು. ಈಗ ಸದ್ಯಕ್ಕೆ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಬಂದಿದೆ, ಬಟ್ ಇನ್ನೂ ತಣ್ಣಗೆ ಇದೆ. ಲೈಟಾಗಿ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬಿಸಿಲು ಜಾಸ್ತಿ ಆಗ್ತಾ ಸ್ವಲ್ಪ ಬೆಚ್ಚಗಾಗುತ್ತೆ ಅನ್ಸುತ್ತೆ. ಈಗ ಇಷ್ಟು ಕೋಲ್ಡಲ್ಲಿದ್ದು ಇನ್ನು ಮಧ್ಯಾಹ್ನ ಹೈದ್ರಾಬಾದ್ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 40+ ಡಿಗ್ರಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ವೆದರ್ಗೂ ಆ ವೆದರ್ಗೂ ಒಂದೇ ದಿನದಲ್ಲಿ ಇಷ್ಟು ಚೇಂಜ್ ಆದರೆ ನಾಳೆ ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಒಂದು ಭಯ ಆಗ್ತಿದೆ. ನೋಡಬೇಕು, ಇವತ್ತು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮುಂದೆ ಎಲ್ಲಾದರೂ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಇಲ್ಲೇ ಯಾವುದೋ ಒಂದು ಹೋಟ್ಲಿದೆ, ಇಲ್ಲೇ ತಿಂಡಿ ಮುಗಿಸ್ಬಿಡೋಣ. ಜನನೇ ಇಲ್ಲ ಇಲ್ಲಿ, ಓಪನ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಯಾವುದಾದ್ರು ನೋಡಿದ್ರೆ ಒಳ್ಳೇದು ಅನಿಸುತ್ತೆ. ಓಕೆ, ಟೈಮ್ ಈಗ 9:50 ಆಗಿದೆ. ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಬಿಟ್ರಿ. ಸೊ ಅನಂತಪುರ್ಗಿಂತ ಸ್ವಲ್ಪ ಮುಂದೆ ಬಂದಿದ್ದೀರಿ. ಎಕ್ಸಾಕ್ಟಾಗಿ ಯಾವ ಪ್ಲೇಸು ಅಂತ ಗೊತ್ತಿಲ್ಲ. ಇದು ಅನಂತಪುರ ದಾಟಿದ ಮೇಲೆ ತುಂಬ ದೂರ ಬರಬೇಕಾಯ್ತು ಹೋಟ್ಲಿಗೋಸ್ಕರ. ಯಾವುದೋ ಸಣ್ಣ ಹೋಟ್ಲೊಂದು ಸಿಕ್ತು, ಅಲ್ಲಿ ಟಿಫನ್ ಮುಗಿಸಿ ಮುಂದೆ ಹೋಗ್ತಾಯಿದ್ದೀರಿ. ಸೊ ಇಲ್ಲಿಂದ ಅರೌಂಡ್ 350 ಕಿಲೋಮೀಟರ್ಸ್ ಇದೆ, 5.5 hours ತೋರಿಸ್ತಿದೆ. ಇದ್ರ ಪ್ರಕಾರ ನಾವು ಅರೌಂಡ್ 4ಗೆ ಅಲ್ಲಿ ರೀಚ್ ಆಗಬೇಕು. ಸೊ ರೀಚ್ ಆದಮೇಲೆ ಸ್ವಲ್ಪ PG ಹುಡ್ಕೋ ಕೆಲಸ ಇದೆ. ಅದು ಇಲ್ಲ ಅಂದರೆ ಅದನ್ನ ನಾಳೆ ಪೋಸ್ಟ್ಪೋನ್ ಮಾಡಿ ಇವತ್ತು ಚಾರ್ಮಿನಾರ್ ಹತ್ರ ಹೋಗಿ ಒಂದು ನೈಟ್ ವಾಕ್ ಮಾಡೋಣ ಅಂತ, ಅದರ ಸುತ್ತಮುತ್ತ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಇವತ್ತು ಸಂಜೆ ಆಗುತ್ತೆ, ಮಿಕ್ಕಿದ್ದ ನಾಳೆ ಪೋಸ್ಟ್ಪೋನ್ ಮಾಡ್ಕೊಬೇಕು. ನೈಟ್ ಬೇರೆ ನಾ ಹೇಳ್ದಂಗೆ ಎಕ್ಸೈಟ್ಮೆಂಟ್ಗೆ ನಿದ್ದೆನೇ ಮಾಡಿಲ್ಲ ನಾನು. ಟಿಫನ್ ತಿನ್ನೋಕ್ಕೆ ಮುಂಚೆ ಸ್ವಲ್ಪ ಲೈಟಾಗಿ ನಿದ್ದೆ ಬಂದಂಗೆ ಆಯಿತು ಬರ್ತಾ. ಸರಿ, ಟಿಫನ್ ತಿಂದಮೇಲೆ ಒಳ್ಳೆ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಈ ಕಾಫಿನೇ ಚೆನ್ನಾಗಿರಲಿಲ್ಲ, ಹಾಲಿಗೆ ಯಾವುದೋ ಕಾಫಿ ಬೈಟ್ ಮಿಕ್ಸ್ ಮಾಡಿಕೊಟ್ಟಂಗಿತ್ತು. ಸೊ ಮುಂದೆ ಇನ್ನೊಂದು 100 ಕಿಲೋಮೀಟರ್ಸ್ ಹಂಗೆ ಹೋಗಿ ಎಲ್ಲಾದರೂ ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಸ್ಟ್ರಾಂಗ್ ಕಾಫಿ ಹೊಡಿಬೇಕು. ನೋಡೋಣ, ಅಕಸ್ಮಾತ್ ಏನಾದರೂ ರೂಮ್ಗೆ ಒಂದು ಅರೌಂಡ್ 4-4:30 ಹಂಗೆ ಹೋದ್ರೂ ಒಂದು 1 hour ಹಂಗೆ ಪವರ್ ನ್ಯಾಪ್ ಹಾಕಬೇಕು, ಇಲ್ಲಾಂದರೆ ರಾತ್ರಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ ಗಾಡಿ ಫ್ಯೂಲ್ ಕೂಡ ರಿಸರ್ವ್ಗೆ ಬಂದಿತ್ತು ಅಂತ ಹಾಕ್ಸಿದೆ. ಸೊ ಗಾಡಿ ರಿಸರ್ವ್ಗೆ ಬಂದಾಗ ಅರೌಂಡ್ 280 ಕಿಲೋಮೀಟರ್ಸ್ ಆಗಿತ್ತು. ಸೊ ಲೆಕ್ಕದಲ್ಲಿ ನೋಡಿದ್ರೆ ಅರೌಂಡ್ 20-25 ರೇಂಜಲ್ಲಿ ಕೊಟ್ಟಿದೆ ಮೈಲೇಜ್. ಸೊ ನಾನು ಅಟ್ಲೀಸ್ಟ್ ಒಂದು 25-30 ರೇಂಜಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಇದು ಆಲ್ಮೋಸ್ಟ್ ತುಂಬಾ ಕಮ್ಮಿ ಕೊಟ್ಟಿದೆ. ಸೊ ನಾನು ಇಲ್ಲಿ ಇದರಲ್ಲಿ ಆ್ಯಕ್ಚುಲಿ ಇದಿದೆ, ರಿಯಲ್ ಟೈಮ್ ಫ್ಯೂಯಲ್ ಎಕನಾಮಿ ತೋರಿಸೋದು. ಸೊ ಅದ್ರಲ್ಲಿ ನೋಡ್ದಂಗೆ
100 ಅರೌಂಡ್ ಹೋಗ್ತಿದ್ರೆ ಒಂದು 25 ಅರೌಂಡ್ ತೋರಿಸುತ್ತೆ. 110 120 ಹಂಗೆ ಹೋದರೆ 20 18 ಹಂಗೆ ತೋರಿಸುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನಾನು ಬರ್ತಾ ಆಲ್ಮೋಸ್ಟ್ ಒಂದು 50-60% ರೂಟು ಪೂರ್ತಿ 100 ಮೇಲೇ ಬಂದೆ. ಸೊ ಫ್ಯೂಯಲ್ ಚೆನ್ನಾಗಿ ಕುಡ್ದಿದೆ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಈ ಟ್ಯಾಂಕ್ ರೇಂಜಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. ಸೊ ಈಗ 100 ಒಳಗಡೆ ಹೋಗೋಣ, 80 to 100 ರೇಂಜಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಫ್ಯೂಯಲ್ ಹಾಕ್ಸಿದಾಗ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಈ ರೂಟ್ ಒಂಥರ ಫುಲ್ ಬ್ಲ್ಯಾಂಡ್ ರೂಟ್ ಇದು. ಗ್ರೀನ್ರಿ ಅನ್ನೋದೇ ಇಲ್ಲ, ಬರೀ ಕಲ್ಬಂಡೆ, ಈ ಥರ ಎಂಟಿ ಜಾಗಗಳು ಈ ಥರನೇ ಜಾಸ್ತಿ ಇರೋದು. ಸೀನಿಕ್ ವ್ಯೂಸ್ ಅಂತ ಏನು ಸಿಗೋಲ್ಲ ನಿಮಗೆ. ಎಲ್ಲಾದರೂ ಒಂದು ಹತ್ರ ಮೌಂಟೇನ್ ಸಿಗುತ್ತೆ, ಅದನ್ನು ಚಿಕ್ಕ ಚಿಕ್ಕ ಮೌಂಟೇನ್ಸು. ಆಲ್ಮೋಸ್ಟ್ ನಾವು ಕಿಯಾ ಪ್ಲ್ಯಾಂಟ್ ಬಿಟ್ಟಾದಮೇಲೆ ಒಳ್ಳೆ ಸೀನಿಕ್ ವ್ಯೂ ಅಂತಲೇ ಯಾವುದು ಕಾಣಲಿಲ್ಲ. ಬರೀ ಎಂಟಿ ಹೈವೇ, ಅದರಲ್ಲೂ ಆಪೋಸಿಟ್ಲಾಗಿ ಬರೋದು ಜಾಸ್ತಿ ಇಲ್ಲಿ. ಹೈವೇಲಿ ಮುಂದೆ ಹೋಗಿ ಯೂ ಟರ್ನ್ ಹಾಕಬೇಕು ಅಂದ್ಬಿಟ್ಟು ಅದೇ ರೋಡಲ್ಲೇ ತಿರ್ಸ್ಕೊಂಡ್ಬಂದ್ಬಿಟ್ಟಿರ್ತಾರೆ. ನಾನು ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸಲ್ಲಿ ಅಬ್ಸರ್ವ್ ಮಾಡ್ದಂಗೆ ಒಂದು 4-5 ಗಾಡಿಗಳು ನೋಡ್ಬಿಟ್ಟೆ ಆ ಥರ. 2 ವೀಲರ್ ಆದರೂ ಪರವಾಗಿಲ್ಲ, ಆಟೋಗಳು ಕಾರ್ಗಳು ಎಲ್ಲ ಹಂಗೆ ಬರುತ್ತೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಿದೆ. ಓಕೆ, ತುಂಬ ದೂರಕ್ಕೆ ಒಂದು ವ್ಯೂ ಸಿಕ್ತು. ಈ ಕಡೆ ಲೆಫ್ಟ್ ಸೈಡ್ ದೊಡ್ಡ ದೊಡ್ಡ ಮಣ್ಣುಗುಡ್ಡೆಗಳ ಥರ ಇದೆ. ಸೊ ಈ ರೈಟ್ ಸೈಡ್ ಇದ್ದಂಗೆ ಮೆಜಾರಿಟಿ ಆಫ್ ದ ಪಾತಲ್ಲಿ ನಿಮಗೆ ಇದೇ ಥರ ಗುಡ್ಡೆಗಳು ಸಿಗುತ್ತೆ. ಸೊ ಇದು ಒಂಥರ ದೊಡ್ಡ ಬಂಡೆನೂ ಅಲ್ಲ, ಈ ಕಡೆ ಮಣ್ಣು ಅಲ್ಲ, ಒಂಥರ ಗುಡ್ಡೆ ಥರ ಇರುತ್ತೆ. ಇದು ಮ್ಯಾನ್ ಮೇಡಾ ಅಥವಾ ಇರೋದೇ ಹಿಂಗೆ ಗೊತ್ತಿಲ್ಲ. ಹೈದ್ರಾಬಾದ್ಗೆ ನಾವು ಅಪ್ರಾಕ್ಸಿಮೇಟಾಗಿ 300 ಕಿಲೋಮೀಟರ್ಸ್ ಇದೆ ಬೋರ್ಡ್ ಪ್ರಕಾರ. ನಾಗ್ಪುರ್ 790. ಮಂಡೆ ಮೇಲೆ ಎಲ್ಲ ಫೋಟೋ ಏನೋ ಕಟ್ಟಂಗಿದ್ದಾರೆ. ಫೋಟೋ ಕಾಣ್ತಾ ಇದೆ. ಸೈಡ್ಗೆ ಹಾಕಿದ್ರೆ ಇಲ್ಲಿ ಕೃತಂಗ ಒಂದಿತ್ತು ಇಲ್ಲಿ. ಸೊ ಈ ಬಿಸಿಲಲ್ಲಿ ಕಾಫಿ ಟೀ ಹೆಂಗೆ ಕುಡಿಯೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಪುಣ್ಯಕ್ಕಲ್ಲಿ ಕೋಲ್ಡ್ ಕಾಫಿ ಇತ್ತು. ಸರಿ ಅಂದ್ಬಿಟ್ಟು ಅದನ್ನೇ ಒಂದು ಕುಡಿದು ಈಗ ಹೊರಡ್ತಾ ಇದ್ದೀರಿ. ಸೊ ಫೋನು ಈ ಬಿಸಿಲಿಗೆ ಫೋನೆಲ್ಲ ಫುಲ್ ಹೀಟ್ ಆಗಿಬಿಟ್ಟು ಆಫ್ ಆಗೋ ಸ್ಟೇಜ್ಗೆ ಬಂದ್ಬಿಟ್ಟಿತ್ತು. ಅದಕ್ಕೆ ಫೋನ್ ಕೂಡ ತೆಗೆದು ಒಳಗಡೆ ಇಟ್ಕೊಂಬಿಟ್ಟೆ. ಸೊ ಇದೇ ರೂಟು ಇನ್ನೂ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಹತ್ತಿರ ಇದೆ. ಸೊ ಡೆಸ್ಟಿನೇಷನ್ಗೆ ಇನ್ನೂ 220 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದ್ಗೆ. ಸೊ ಇನ್ನು 4 ಅವರ್ಸ್ ತೋರಿಸ್ತಿತ್ತು. ಸೊ ಈಗ 12 o'clock, 4 ಅವರ್ಸ್ ಅಂದರೆ ಅರೌಂಡ್ ಈವ್ನಿಂಗ್ 4 o'clock ರೀಚ್ ಆಗ್ತೀರಿ ಅನಿಸುತ್ತೆ. ನೋಡಬೇಕು. ಬೆಳಗ್ಗೆ ಎಲ್ಲ ಚಳಿ ಅನಿಸುತ್ತಿದ್ದಾಯಿತು. ಈಗ ಬಿಸಿ ಅನ್ಸಾಯ್ತಾ ಇದ್ದೀರಿ. ಡ್ರಾಸ್ಟಿಕ್ ವೆದರ್ ಚೇಂಜ್ ಬೆಳಗ್ಗೆಗೆ ಹೋಗಿ ನೋಡೋಣ. ಆದಷ್ಟು ಬೇಗ ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ.
ಸರಿ, ನಿಮಗೆ ಹತ್ತತ್ರ ಹೋದಾಗ ಸಿಗ್ತೀನಿ ನಾನು. ಸೊ ಅಪ್ರಾಕ್ಸಿಮೇಟಾಗಿ 60 ಕಿಲೋಮೀಟರ್ಸು ಹೈದ್ರಾಬಾದ್ಗೆ 1 ಅವರ್ ತೋರಿಸ್ತಿದೆ. ಮೋಸ್ಟ್ಲಿ ಸಿಟಿ ಒಳಗಡೆ ಹೋದ್ಮೇಲೆ ಫುಲ್ ಟ್ರಾಫಿಕ್ ಇದೆ ಅನಿಸುತ್ತೆ. ಗಾಡಿ ಆಲ್ಮೋಸ್ಟ್ 2 ಫುಲ್ ಟ್ಯಾಂಕ್ಸ್ ಫ್ಯೂಯಲ್ ತೊಗೊಂಡಿದೆ. ಇನ್ನೂ 60 ಕಿಲೋಮೀಟರ್ಸ್ ರೀಚ್ ಬೇರೆ ಆಗಬೇಕು. ಸೊ ಹತ್ತತ್ರ 600 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದಕ್ಕೆ ಒಂದು 28 ಅಪ್ರಾಕ್ಸಿಮೇಟಾಗಿ ಒಂದು 28 ಲೀಟರ್ಸ್ ಫ್ಯೂಯಲ್ ಬೇಕು. ಈ ಲೆಕ್ಕದಲ್ಲಿ ಒಂದು ಅಂದಾಜು ಮೇಲೆ ಸೊ 30 ಕೂಡ ಕೊಟ್ಟಿಲ್ಲ ಮೈಲೇಜು. ಲಾಸ್ಟ್ ಒಂದು ವಾಟರ್ ಬ್ರೇಕ್ ತೊಗೊಂಡು ಡೈರೆಕ್ಟ್ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಬೇಕಿದ್ದು ಬೇರೆ ಯಾವುದೋ ಕೆಲಸ ನೋಡಬೇಕು. ಸೊ ಅದಕ್ಕೆ ಸೀದಾ ಈಗ ರೂಮ್ ಕಡೆ. ಕೊನೆಗೂ ಹೈದ್ರಾಬಾದ್ ಸಿಟಿ ಒಳಗಡೆ ಎಂಟ್ರಾದ್ರಿ. ಸಖತ್ತಾಗಿ ಡಿಸೈನ್ ಮಾಡ್ದಂಗಿದೆ ಸಿಟಿ ಇದು. ಈ ಲೆಫ್ಟಲ್ಲಿ ನೋಡ್ತಿರೋದು ಬೈಸಿಕಲ್ ಲೈನು. ಜಸ್ಟ್ ಸೈಕಲ್ ತುಳಿಯೋದಕ್ಕೆ ಹತ್ತತ್ರ ಒಂದು 5-6 ಕಿಲೋಮೀಟರ್ಸಿಂದ ಇದೆ ಇದು. ಸಖತ್ತಾಗಿದೆ. ರೋಡ್ಸು ಅಷ್ಟೇ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೋಡ್ ವೈಡ್ ಆಗಿತ್ತು, ಕ್ಲೀನಾಗೂ ಇತ್ತು. ಅಷ್ಟೊಂದು ಪಾಟ್ ಹೋಲ್ಸು ಎಲ್ಲೂ ಇರಲಿಲ್ಲ. ಎಲ್ಲ ಹೊಸ ರೋಡ್ ಇದ್ದಂಗೆ ಇದೆ. Entry to ORR. ಒಂಥರ ಚೆನ್ನಾಗಿದೆ ಸಿಟಿ ಇದು. ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಕಟ್ಟಂಗಿದೆ. ನಾನಿದೆ ಫಸ್ಟ್ ಟೈಮ್ ಹೈದ್ರಾಬಾದ್ಗೆ ಬರ್ತಿರೋದು. ಸೊ ನನಗೆ ಏನು ನೋಡಿದ್ರು ಹೊಸದು ಅನಿಸುತ್ತೆ. ಬೆಂಗಳೂರಲ್ಲಿ ಕಂಜೆಸ್ಟೆಡ್ ರೋಡ್ಸ್ ನೋಡಿ 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 ಇಷ್ಟಾಗ್ಲಾಂಡ್ ರೋಡ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತಿದೆ. ಬಾಡಿಯಲ್ಲಿ ಈ ಪಾರ್ಟ್ ನೋಡ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲ ಪಾರ್ಟನ್ನು ನೋಡ್ತಾ ಇದೆ. ಹುಣ್ಣು ಆಗ್ಬಿಟ್ಟಿದೆ ಬಾಡಿ ಎಲ್ಲ. ಅಷ್ಟೋಗಿ ಫ್ರೆಶ್ ಆಗಿ ಅಟ್ಲೀಸ್ಟ್ 1 ಅವರ್ ಆದರೂ ನಿದ್ದೆ ಹಾಕಬೇಕು, ಇಲ್ಲಾಂತ ಆಗಲ್ಲ.
ಥರ ಸರ್ಕಲ್ಸ್ ಇದ್ದಾಗ ಮ್ಯಾಪ್ ನೋಡಿಕೊಂಡೇ ಹೋಗೋದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಇನ್ನು ಹೊಸಬ್ರು ಅಕಸ್ಮಾತ್ ರೂಟ್ ಗೊತ್ತಿಲ್ಲದೆ ಬಂದುಬಿಟ್ರೆ ಅವ್ರ ಗತಿ ಏನೋ ಗೊತ್ತಿಲ್ಲ. ಏರಿಯಾ ಪೂರ್ತಿ ಬರೀ ಪಿ ಜಿಗಳೇ ಇದೆ. ಬಂದಿದ್ದ ಕೆಲಸ ಇಲ್ಲ ಆಗೋ ಥರ ಇದೆ. ಸುಮ್ಮನೆ ಬೇರೆ ಆ ಏರಿಯಾ ಅಂತ ತಿರುಗಾಡ್ಬೇಕು ಅಂದ್ಕೊಂಡಿದ್ದೆ. ಓಕೆ, ಇದೇ ಬಿಲ್ಡಿಂಗಲ್ಲೇ ಇರೋದು ಅಷ್ಟೇ, 3rd ಫ್ಲೋರ್.